ಅದಾದ ನಂತರ ನೆಕ್ಸ್ಟು ಅಲ್ಲಿ ಒಂದು ದೇವಿ ವಿಗ್ರಹ ಇದೆ, ಕಾಣಿಸ್ತಿದ್ದೇನಾ? ಸೊ ನೋಡಿ, ಇಲ್ಲೆಲ್ಲ ಫಿಶಿಂಗ್ ಮಾಡ್ತಾ ನಿಂತ್ಕೊಂಡಿದ್ದಾರೆ. ಇಲ್ಲಿ ಒಂದು ತ್ರಿಶೂಲ ಎಲ್ಲ ಹಾಕಿದ್ರು. ಸೊ ಏನು ರೀಸನ್ನು ಯಾಕೆ ಅಂತ ಗೊತ್ತಿಲ್ಲ. ಹಬ್ಬ ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ಹೊಸದಾಗಿ ಸಿಗಂದೂರು ಬ್ರಿಡ್ಜ್ ಆದಮೇಲೆ ಅದರಲ್ಲೂ ನೈಟ್ ಟ್ರಾವೆಲ್ ಮಾಡ್ತಾ ಇರೋದು ನಾವು. ಇದೇ ಫಸ್ಟ್ ಟೈಮ್ ನೈಟ್ ಟೈಮಲ್ಲಿ ಈ ಥರ ಲೈಟಿಂಗ್ಸು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ನೋಡ್ತಾ ನೋಡ್ತಾ ಫುಲ್ ನನಗೆ ಅಟ್ರಾಕ್ಟಿವ್ ಆಗಿ ಪ್ಲೇಸ್ ತುಂಬಾ ಇನ್ನೂ ಕೂಡ ಮುಂಚೆಗಿಂತನೂ ಹೆಚ್ಚಿಗೆ ಇಷ್ಟ ಆಯಿತು. ಆದರೂ ಕೂಡ ನಾವು ಲಾಂಚಲ್ಲಿ ಯಾವಾಗಲೂ ಆ ಕಡೆಯಿಂದ ಈ ಕಡೆಗೆ ಬರ್ತಿದ್ವಲ್ವ. ಸೊ ಆ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗೆ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತು. ಹಾಗೆ ಇದು ಕೂಡ ಏನೂ ಇಲ್ಲ, ಇದು ಬ್ರಿಡ್ಜು ಕೂಡ ಚೆನ್ನಾಗೇ ಇದೆ. ಸೊ ಇದರಲ್ಲಿ ಇನ್ನೂ ಕೂಡ ಟೈಮು ಬೇಗನೆ ಆಗುತ್ತೆ ನಾವು ಸಿಗಂದೂರಿಗೆ ಹೋಗಿ ಬರೋದಕ್ಕೆ. ಹಾಗಾಗಿ ಬ್ರಿಡ್ಜ್ ಮಾಡಿರೋದು ಕೂಡ ತುಂಬಾ ಒಳ್ಳೆಯದು. ಪಾಪ ಅವರಲ್ಲಿ ಇರೋಂಥ ಜನರುಗಳಿಗೆ ಅದೆಷ್ಟು ಅವರಿಗೆ ಅದೆಲ್ಲ ತೊಂದರೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಬ್ರಿಡ್ಜ್ ಇಲ್ಲದೆ, ಬಟ್ ಮಾಡಿರೋದಂತೂ ತುಂಬ ಚೆನ್ನಾಗಿದೆ. ಹಾಗೆ ಲಾಂಚ್ ಕೂಡ ಇತ್ತಲ್ವ, ಸೊ ಅದನ್ನು ಕೂಡ ಏನಾದರೂ ಒಂದು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನಮ್ಮ ನೆಕ್ಸ್ಟ್ ದಿನದ ಬೆಳಗ್ಗೆ ಮಾರ್ನಿಂಗು. ಅಲ್ಲಿ ಒಂದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಪರ್ಟಿಕ್ಯುಲರ್ ಆಗಿ, ಬಿಕಾಸ್ ಊರ ಹೆಸರು ನನಗೆ ನೆನಪಿಗೆ ಬರ್ತಿಲ್ಲ. ಆದರೆ ನಾವು ಅಲ್ಲಿ ತೊಗೊಂಡಂಥ ಹೋಮ್ ಸ್ಟೇ ಮಾತ್ರ ಚೆನ್ನಾಗಿತ್ತು. ಆ ಹೋಮ್ ಸ್ಟೇ ನೇಮ್ ಬಂದ್ಬಿಟ್ಟು ಭಾರದ್ವಾಜ್ ಅಂತ. ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ಅಲ್ಲಿ ಬೇರೆ ಯಾವುದು ನಮಗೆ ರೂಮ್ಸ್ ಅವೈಲೇಬಲ್ ಇರಲೇ ಇಲ್ಲ. ತುಂಬಾ ರಶ್ ಇತ್ತು. ಅಲ್ಲಿ ದೇವಸ್ಥಾನದ ಹತ್ರ ಕೂಡ ಅಷ್ಟೇ ಯಾವುದೇ ಆದಂಥ ರೂಮ್ಸ್ ಕೂಡ ಅಲ್ಲಿ ಸಿಗಲಿಲ್ಲ. ಹಾಗಾಗಿ ನೈಟು ತುಂಬ ಕಡೆ ಎಲ್ಲ ಸುತ್ತಾಡಿ ಪ್ರತಿಯೊಬ್ಬರಿಗೂ ಕೇಳಿ ಗೂಗಲ್ ಸರ್ಚ್ ಮಾಡಿ ಕೊನೆಗೆ ನಮಗೆ ಇಲ್ಲಿಗೆ ಸಿಕ್ತು. ಹಾಗಾಗಿ ಇಲ್ಲೇ ನೈಟ್ ಸ್ಟೇ ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬೇಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ವಿ.
ಮುಂಚೆ ನಾವು ಸಿಗಂದೂರಿಗೆ ಹೋಗುವಾಗ ಇಷ್ಟೊಂದು ಜನಗಳನ್ನು ನಾವು ನೋಡ್ತಾನೆ ಇರಲಿಲ್ಲ. ಯಾಕಂತಂದರೆ ಬಹುಶಃ ಈ ಬ್ರಿಡ್ಜ್ ಆದಮೇಲೆ ಇಷ್ಟೊಂದು ಜನ ಇಲ್ಲಿಗೆ ಬರ್ತಿದ್ದಾರೋ ಏನೋ ಅದು ಗೊತ್ತಿಲ್ಲ. ಆದರೆ ಅಲ್ಲಿ ಲೋಕಲ್ಸಿನ ಕೆಲವೊಂದು ಮಾಹಿತಿ ಪ್ರಕಾರ ಮಂಗಳೂರು ಮತ್ತು ಉಡುಪಿ ಸೈಡ್ ಏನೋ ಮಂಗಳೂರು ಆ ಕಡೆ ಏನೋ ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ. ಆ ಕಾರಣ ಅಲ್ಲಿಗೆ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದೇ ರೋಡ್ ಇದ್ದಾನೆ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ ಅಂತ ಹೇಳಿದರು. ಹಾಗಾಗಿ ಇಲ್ಲಿಗೆ ಬಂದಿರ್ತೀವಿ, ಇನ್ನು ದೇವಿ ದರ್ಶನ ಕೂಡ ತಗೊಳ್ಳೋಣ ಅಂತ ಹೇಳಿ ತುಂಬ ಜನ ಕೂಡ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಬಹುಶಃ ಇದ್ರೂ ಇರ್ಬೋದು, ಅದೊಂದು ಅಷ್ಟೊಂದು ನನಗೆ ಗೊತ್ತಿಲ್ಲ. ಬಟ್ ಈ ಜೂನ್ ಜುಲೈ ಮಂತಲ್ಲಿ ತುಂಬ ಅಂದರೆ ತುಂಬಾ ಕ್ರೌಡ್ ಆಗಿರುತ್ತೆ. ಆದರೆ ನಾವು ಹೋಗ್ತಿದ್ದು ಕೂಡ ರೆಗ್ಯುಲರಾಗಿ ಜೂನ್ ಜುಲೈ ಮಂತಲ್ಲೇ, ಆದರೆ ಯಾವತ್ತೂ ಇಷ್ಟೊಂದು ಕ್ರೌಡ್ ಕಾಣಿಸಿದ್ದಿಲ್ಲ. ಯಾಕಂದರೆ ಇಲ್ಲಿ ಸ್ಪೆಷಲ್ಲಾಗಿ ಟಿಕೆಟ್ ಕೂಡ ಇವಾಗ ಮಾಡಿದ್ದಾರೆ, ಟೋಕನ್ ಟಿಕೆಟ್ಸ್ ಎಲ್ಲ 200 ರೂಪಾಯಿಗೆ ದರ್ಶನದ್ದು. ನಾವು ಮುಂಚೆ ನಾವಂತೆ ಅಲ್ಲ, ನೀವು ಹೋಗಿರೋರಿಗೆ ಗೊತ್ತಿರುತ್ತೆ ಅಲ್ವಾ, ಅವಾಗೆಲ್ಲ ಈ ಥರ ಇರಲಿಲ್ಲ. ಇವಾಗ ನೋಡಿ ಎಷ್ಟೊಂದು ಕ್ಯೂ ಇದೆ, ರಶ್ ಇದೆ, ತುಂಬ ಜನ ಇದೆ. ಹಾಗೆ ಅವಾಗೆಲ್ಲ ನಾವು ಈ ಥರ ಲೈನಿಗೆ ನಿಂತ್ಕೊಂಡು ಈ ಥರ ಎಲ್ಲ ಹೋಗ್ತಿರ್ಲಿಲ್ಲ. ಯಾಕಂದರೆ ಇದೊಂದೇ ಲೈನು, ಬಹುಶಃ ಈ ಕಡೆಯಿಂದ ಹೋದ್ರೂ ಇದೊಂದೇ ಲೈನು, ಹಾಗೆ ಡೈರೆಕ್ಟಾಗಿ ಮುಂದೆ ಪಾಸ್ ಆಗ್ತಿದ್ವಿ. ದೇವಿ ದರ್ಶನ ಕೂಡ ಬೇಗ ಆಗೋದು. ಆದರೆ ಇವಾಗ ಈ ಥರ ಇಲ್ಲ. ಅಲ್ಲಿ ಒಳಗಡೆ ಕೂಡ ಒಂದು 10 ರಿಂದ 15 ಕ್ಯೂ ಲೈನ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದೆಲ್ಲ ಕ್ಯೂ ಲೈನ್ ದಾಟ್ಕೊಂಡೇ ನಾವು ಹೋಗಬೇಕು. ಹಾಗಾಗಿ ನಾವು ಕೂಡ ಹಾಗೆ ಹೋದ್ವಿ. ಲೇಟ್ ಆಯಿತು ಸ್ವಲ್ಪ, ಯಾಕಂದರೆ ಯಾವಾಗ ಬಂದರೂ ತುಂಬ ಬೇಗ ದರ್ಶನ ಆಗೋಗ್ಬೋದು. ಬಟ್ ಈ ಸಲ ತುಂಬಾ ಲೇಟ್ ಆಯಿತು ದರ್ಶನ. ಎಷ್ಟು ಲೇಟ್ ಆದರೂ ಕೂಡ ಒಳಗಡೆ ಮಾತ್ರ ತುಂಬಾ ಹೊತ್ತು ಬಿಟ್ಟಿದ್ರು ದರ್ಶನಕ್ಕೆ, ದೇವಿ ದರ್ಶನ ತೊಗೊಳೋದಕ್ಕೆ ಪರವಾಗಿರಲಿಲ್ಲ, ಟೈಮ್ ಕೊಟ್ಟಿದ್ರು. ಸಿಗಂದೂರು ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು. ಮುಂಚೆಗಿಂತ ಈ ಸಲ ನಾವು ಸ್ವಲ್ಪ ಟೈಮ್ ಕೊಟ್ಟಿದ್ರು ಅಲ್ಲಿ, ಹಾಗಾಗಿ ತುಂಬ ಹೊತ್ತು ದರ್ಶನ ತೊಗೊಂಡ್ವಿ. ರಶ್ ಇದ್ದರೂ ಕೂಡ ಪರವಾಗಿಲ್ಲ, ದರ್ಶನ ಮಾತ್ರ ಸ್ವಲ್ಪ ಯಾಕೋ ಎಲ್ಲರಿಗೂ ಹೋಗಿ ಹೋಗಿ ಅಂತ ಹೇಳ್ತಿದ್ರಲ್ವ, ಯಾವಾಗಲೂ ಬೇಗ ಆ ಥರ ಏನು ಹೇಳಲಿಲ್ಲ. ನಿಲ್ಲಿಸಿದ್ರು ಸುಮಾರು ಹೊತ್ತು ನಿಂತ್ಕೊಂಡು ನಾವು ಎಲ್ಲರೂ ಕೂಡ ಚೆನ್ನಾಗಿ ದರ್ಶನ ಪಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬಂದ್ವಿ. ಅದಾದ ನಂತರ ನಮಗೆ ಇಲ್ಲಿ ನೀರು ಕಮ್ಮಿ ಇರೋದು ನೋಡಿ, ನಾವು ಯಾವತ್ತೂ ಕೂಡ ಈ ಥರ ಶರಾವತಿ ನದಿ ಹತ್ರ ದಡದ ಹತ್ರ ಜಾಸ್ತಿ ಹೋಗಿರಲಿಲ್ಲ. ಲಾಂಚಲ್ಲಿ ಹೋಗ್ತಾ ಬರ್ತಾ ಮಾಡ್ತಿದ್ವಲ್ವ, ಹಾಗಾಗಿ ಅಲ್ಲೇ ಲಾಂಚ್ ಹತ್ರನೇ ನಿಂತ್ಕೊಂಡು ಅಲ್ಲೇ ಇಳಿದು ಹಾಗೆ ಬರ್ತಿದ್ವಿ. ಸೊ ಇವಾಗ ಬ್ರಿಡ್ಜ್ ಆಗಿದೆ, ನೀರು ಕೂಡ ಅಲ್ಲಿ ತುಂಬ ಕಮ್ಮಿ ಇತ್ತಲ್ವ, ಹಾಗಾಗಿ ನಾವು ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಇಳಿದೋದ್ಮೇಲೆ ತುಂಬಾ ಅದ್ಭುತವಾಗಿತ್ತು. ಈ ವಿವ್ ಮಾತ್ರ ಯಾವ ಒಂದು ಟೂರಿಸ್ಟ್ ಪ್ಲೇಸ್ಗೂ ಕಮ್ಮಿ ಇಲ್ಲ, ಅಷ್ಟೊಂದು ಅದ್ಭುತವಾಗಿದೆ. ಈ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ. ಇದು ನೇಚರು, ನೀರು, ಆ ನೀರಿನ ಕಲರ್, ಇದರಲ್ಲಿ ಈ ಶರಾವತಿ ನದಿ ನೀರಿನ ಕಲರ್ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕಂದರೆ ನಾವು ನಮ್ಮ ಸೈಡು ರಿವರ್ ನೋಡ್ತೀವಲ್ವ, ಈ ಟೈಪೆಲ್ಲ ಕಲರ್ ಇರಲ್ಲ. ಬಟ್ ಇದು ಮಾತ್ರ ಈ ಸಮುದ್ರದ ಥರ ಬ್ಲೂಯಿಶ್ ಆಗಿ ತುಂಬ ಕಲರ್ಫುಲ್ಲಾಗಿ ನಮ್ಗೆ ಕಾಣಿಸ್ಕೊಳ್ತಿದ್ದು. ಸೊ ಅಲ್ಲಿ ಕೆಲವೊಂದಿಷ್ಟು ಫಿಶಿಂಗ್ ಏನೋ ಮಾಡ್ತಾಯಿದ್ರು. ಅವರು ಫಿಶ್ ಎಲ್ಲ ತೋರಿಸಿ ಅಂತ ಹೇಳಿದರೆ ತೋರಿಸ್ಲಿಲ್ಲ. ಸೊ ಬೇಡ ಬಿಡಿ, ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ನಾವು ಬಂದಾದಮೇಲೆ ನಾವು ಕಾರಲ್ಲಿ ಎಲ್ಲದೂ ಐಟಮ್ಸ್ ಹಾಕ್ಕೊಂಡು ಬಂದಿದ್ವಿ, ಮಕ್ಕಳಿಗೆಲ್ಲ ಕೂರೋದಕ್ಕೆ ಅಂತೇಳಿ ಸ್ನ್ಯಾಕ್ಸು, ತಿಂಡಿ, ಅಡುಗೆ ಅಂತೆಲ್ಲ ತೊಗೊಂಡು ಬಂದಿದ್ವಿ. ಸೊ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿ ಕೂತ್ಕೊಂಡು ಒಂಚೂರು ನಾವು ಕೂಡ ಏನಾದರೂ ಮಾಡಿಕೊಂಡು ಅಡುಗೆನ ಊಟ ಮಾಡೋಣ ಅಂಥೇಳಿ ಅಲ್ಲಿ ನಾವು ಸ್ಟೇ ಮಾಡಿದ್ವಿ. ಯಾಕಂದರೆ ನಾವು ಬೇಗನೆ ನಿನ್ನೆ ನೈಟೇ ಬಂದಿದ್ವಲ್ವ, ಹಾಗಾಗಿ ನಮ್ಗೆ ತುಂಬಾ ಟೈಮ್ ಸಿಕ್ತು. ಹಾಗಾಗಿ ಇಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡೋಣ, ಜೋಗ್ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೇಡ, ಇವಾಗಲೂ ನೋಡ್ತಾನೆ ಇರ್ತೀವಿ, ಬಟ್ ಅಲ್ಲೂ ಕೂಡ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಹಾಗಾಗಿ ಇವತ್ತು ಇಲ್ಲೇ ನಾವು ಸ್ಟೇ ಮಾಡ್ಕೊಂಡು ಇಲ್ಲೇ ನಾವು ಏನಾದರೂ ಅಡುಗೆ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ನಾವು ಒಳ್ಳೆ ವ್ಯೂ ಇತ್ತಲ್ವ, ಹಾಗಾಗಿ ಒಂದು ಫ್ಯಾಮಿಲಿ ಒಂದು ಔಟಿಂಗ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು
ಅಲ್ಲಿ ಶರಾವತಿ ನದಿ ಹತ್ರ ಇದ್ವಿ. ಸೊ ಅಲ್ಲಿ ನಮಗಿಂತ ಮುಂಚೆನೇ ತುಂಬ ಜನಗಳು ಇದ್ದರು, ಮುಂದ್ಗಡೆ ಇದ್ದರು. ಸೊ ನಾವು ಅವ್ರನ್ನೆಲ್ಲ ಬಿಟ್ಟು ಸ್ವಲ್ಪ ಹಿಂದಕ್ಕೆ ಈ ಕಡೆ ಸೈಡ್ಗೆ ಬಂದು ಕೂಳ್ತಿದ್ವಿ. ನಾವು ಕುಳಿತಾಗ ಇಲ್ಲಿ ತುಂಬ ಕ್ರೌಸ್ ಕಾಗೆಗಳು ತುಂಬಾ ಬರ್ತಾ ಇದ್ವು. ಹಾಗಾಗಿ ಅದಕ್ಕೆ ನನ್ನ ಮಕ್ಕಳೆಲ್ಲ ಬಿಸ್ಕೆಟ್ಸ್ ಎಲ್ಲ ಹಾಕ್ತಾ ಅದಕ್ಕೂ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾ ಆ ಕಾಗೆಗಳ ಜೊತೆಗೇ ಇವರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅಲ್ಲಿ. ಆಮೇಲೆ ನಾವು ಮತ್ತೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ಕೆಲವೊಂದಲ್ಲಿ ನಮಗೇನೇನು, ಯಾಕಂದರೆ ಯಾವಾಗಲೂ ಕಾಣಿಸಿಲ್ಲ, ನಾವು ಯಾವಾಗಲೂ ಆ ಕಡೆ ಹೋಗಿಲ್ಲ. ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ವಿಗ್ರಹಗಳಿದ್ದಾವೆ. ಸೊ ಅಲ್ಲಿ ನನಗೊಂದು ವಿಚಿತ್ರ, ಅಲ್ಲಿ ಯಾರು ಆ ಥರ ವಿಗ್ರಹಗಳು ತಂದಿಟ್ಟಿದ್ದು, ಹೋಗಲಿ ವಿಗ್ರಹಗಳು ಏನೋ ನದಿಗೆ ಬಿಟ್ಟಿರ್ತಾರೆ, ಓಕೆ ಭವಿಷ್ಯ ಹಾಗೆ ಅಂತ ಅಂದ್ಕೊಳ್ಳೋಣ. ಆದರೆ ಅಲ್ಲಿ ಇನ್ನೊಂದು ವಿಚಿತ್ರ ಏನು ಅಂತಂದರೆ ಅಲ್ಲಿ ತ್ರಿಶೂಲಗಳು ಹೆಂಗೆ ಅಂತಂದರೆ ಅಲ್ಲೆಲ್ಲ ಸಿಕ್ಸಿದ್ರು, ಅದನ್ನೆಲ್ಲ ಮಣ್ಣಲ್ಲಿ ಹೂತಾಕಿದ್ರು ತ್ರಿಶೂಲಗಳು. ಒಂದಲ್ಲ ಎರಡಲ್ಲ, ತುಂಬ ಸುಮಾರು ಹಾಗೆ ಇದ್ದಾವೆ. ಏನು ಯಾವ ರೀಸನ್ನು, ಯಾವ ಥರದ್ದು, ಏನಾದರೂ ಇತಿಹಾಸ ಇರ್ಬೋದಾ, ಏನಾದರೂ ಕಥೆ ಇರ್ಬೋದಾ ಇದರಿಂದ ಏನು ಅಂತ ನನಗೊಂಚೂರು ಮಾಹಿತಿ ಗೊತ್ತಿಲ್ಲ. ಸೊ ನಿಮ್ಮಲ್ಲಿ ಇದರಲ್ಲಿ ಯಾರೆಲ್ಲಾದರೂ ವಿಡಿಯೋ ನೋಡ್ತಿರೋರಿಗೆ ಗೊತ್ತಿದ್ದರೆ, ಅಲ್ಲಿ ಲೋಕಲ್ಸ್ ಯಾರಾದರೂ ಇದ್ದರೆ ಗೊತ್ತಿದ್ದರೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಯಾಕಂದರೆ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ತಿಳ್ಕೊಳ್ಳೋಣ ಅಂತ ಆ ರೀಸನ್ಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ನೀವು ಯಾರೇ ಭೇಟಿ ಕೊಡಿ ತುಂಬಾ ಕೇರ್ಫುಲ್ಲಾಗಿರಬೇಕು. ಯಾಕಂತಂದರೆ ಅದು ಹೆಂಗೆ ಗೊತ್ತಾ, ಅಲ್ಲಿ ಕಾಲಿಟ್ಟ ತಕ್ಷಣ ತುಂಬಾ ಒಳಗೆ ಹೋಗ್ಬಿಡುತ್ತೆ. ಸೊ ಅಷ್ಟೊಂದು ಈ ಉಸುಗು ಅಂತಾರಲ್ಲ, ಕೆಳಗಡೆ ಹಿಂಗೆ ಕಾಲಿಟ್ಟ ತಕ್ಷಣ ಸಿಕ್ಕಾಕೊಂಡು ಬಿಡುತ್ತಲ್ಲ, ಆ ಥರ ಅಲ್ಲಿ ಮಣ್ಣಿದೆ. ಅಷ್ಟೊಂದು ತಿಳಿ ಮಣ್ಣು, ನೀರು ನಿಂತು ಅಲ್ಲೆಲ್ಲ ತುಂಬ ತುಂಬ್ಕೊಂಡಿರುತ್ತೆ ಅಲ್ವಾ ಯಾವಾಗಲೂ ಎಲ್ಲ ಟೈಮು. ಬಟ್ ಕಮ್ಮಿ ಆದಾಗಂತೂ ಅದರ ತೇವಾಂಶ ಇರೋ ಕಾರಣಕ್ಕೆ ಹಾಗೆ ಯಾವಾಗಲೂ ಇರುತ್ತಂತೆ. ಸೊ ಹಾಗಾಗಿ ನೀವು ಮಕ್ಕಳು ಮರಿ ಜೊತೆ ಹೋದಾಗ ಸ್ವಲ್ಪ ಕೇರ್ಫುಲ್ಲಾಗೇ ಇರಿ. ತುಂಬ ಹತ್ತಿರದವರೆಗೂ ಮಾತ್ರ ಹೋಗಬೇಡಿ. ನಾವೆಲ್ಲ ಸ್ವಲ್ಪ ದೂರದಲ್ಲೇ ಇದ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಹಾಗಾಗಿ ಅಲ್ಲಿ ಇರೋಂಥ ಲೋಕಲ್ಸ್ ಕೂಡ ಪ್ರತಿಯೊಂದು ಹೇಳ್ತಿದ್ರು. ಸೊ ಅಲ್ಲೆಲ್ಲ ಅಕ್ಕಪಕ್ಕ ಲೋಕಲ್ಸ್ ಕೂಡ ಇದ್ದರು ನಮ್ಮ ಜೊತೆ. ಬಟ್ ವಿಡಿಯೋದಲ್ಲಿ ಮಾತ್ರ ಅವರನ್ನು ಯಾರನ್ನು ನಾನು ಕ್ಯಾಪ್ಚರ್ ಮಾಡಿಲ್ಲ ಅಷ್ಟೇ. ಹಾಗಾಗಿ ಅಲ್ಲಿ ಪ್ರತಿಯೊಬ್ಬರು ಮಾಹಿತಿ ಹೇಗೆ ಹೇಳ್ತಾರೋ, ಏನೋ ಇದು ಮಾಡ್ತಾರೋ ಅದ್ರ ಮೇಲೆ ನಾವು ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡ್ವಿ. ಸೊ ಸ್ವಲ್ಪ ದೂರನೇ ನಿಂತು. ಹಾಗಾಗಿ ಯಾಕಂದರೆ ಅಲ್ಲಿ ಒಂಚೂರು ನೋಡಿದ್ವಿ, ಟೆಸ್ಟು ಕೂಡ ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ಆ ಲೆಕ್ಕದಲ್ಲೆಲ್ಲ ಹಾಗೆ ಲೈಟಾಗಿ, ಅಂದರೆ ಮಣ್ಣೆಲ್ಲ ತುಂಬಾ ಒಳಗೆ ಹೋಗ್ತಾ ಇತ್ತು. ಮತ್ತು ಅಲ್ಲಿ ಯಾಕೆ ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ದೂರನೇ ನಿಂತ್ಕೊಂಡು ವೀಡಿಯೋಸು, ನಮ್ಗೆ ಬೇಕಾಗಿರೋ ಫೋಟೋಸ್ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಮತ್ತೆ ಮೇಲ್ಗಡೆಗೆ ಬಂದ್ವಿ. ಮತ್ತು ಅಲ್ಲೆಲ್ಲ ಅದೇ ಲಾಸ್ಟು. ಮತ್ತು ನಾವು ಕೆಳಗಿಳದೇನು ಹೋಗಲಿಲ್ಲ. ನನ್ನ ಮಕ್ಕಳಂತರೂ ಅಲ್ಲಿ ಪೂರ ಮುಂದೆ ಒಂದಿಷ್ಟು ಈ ಕಡೆ ಸೈಡಲ್ಲಿ ಮಾತ್ರ ಅಲ್ಲಿ ಇದೇ ಪ್ಲೇಸ್ ಅಂತ ಹೇಳೋಕ್ಕೆ ಬರೋದಿಲ್ಲ. ಹಾಗಾಗಿ ಅವರು ಲೋಕಲ್ಸು ಫಿಶರ್ಮ್ಯಾನ್ ಹೇಳಿದರು, ಇದಿಷ್ಟು ಇಲ್ಲಿ ಮಾತ್ರ ಇದೆ, ಚೆನ್ನಾಗಿದೆ ಅಷ್ಟೇ, ಸ್ವಲ್ಪ ಹತ್ರದಲ್ಲಿ ಹೋಗ್ಬೋದು. ಬಟ್ ಅದಕ್ಕೂ ಮತ್ತು ಅದು ನೀರಲ್ಲಿ ಕಾಲಿಟ್ಟೆಲ್ಲ ಮುಂದಕ್ಕೆ ಹೋಗಬೇಡಿ ಅಂತ. ಇವತ್ತು ನಾವು ಸಿಗಂದೂರಿಗೆ ಬಂದಿದ್ವಿ. ಇಲ್ಲಿ ಎಲ್ಲ ಸ್ವಲ್ಪ ಹಿಡನ್ ಪ್ಲೇಸಸ್ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಕವರ್ ಮಾಡ್ಕೊಳ್ತಾ ಇದ್ದೀವಿ ವಿಡಿಯೋದಲ್ಲಿ, ಚೆನ್ನಾಗಿ ಬರುತ್ತೆ ಅಂತ. ಸೊ ನನ್ನ ಹಿಂದ್ಗಡೆ ಶರಾವತಿ ನದಿ ಇದೆ, ಇಂಗಮಕ್ಕಿ ಡ್ಯಾಮ್ ಕೂಡ ಇದೆ. ಸೊ ಅಲ್ಲಿ ಕಾಣಿಸ್ತಿದೆ ಅದು. ನನ್ನ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ ನಿಮಗೆ, ನಾನು ಎಷ್ಟು ಝೂಮ್ ಮಾಡಿದ್ರು. ಸೊ ಹಾಗಾಗಿ ನಾನು ಇದಿಷ್ಟನ್ನೇ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ಬಂದಿದ್ದ ಕಾರಣ ಇಲ್ಲಿ ಒಂದು ತ್ರಿಶೂಲ ಎಲ್ಲ ಹಾಕಿದ್ರು. ಸೊ ಏನು ರೀಸನ್ನು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೋಸ್ಕರನೇ ನಾವಿಲ್ಲಿಗೆ ಬಂದ್ವಿ ನೋಡೋಣ ಅಂತ. ಸೊ ತೋರಿಸ್ತೀನಿ ನೋಡಿ ನಿಮಗೂ. ಇಲ್ಲೇ ಕೆಲವೊಂದು ಹಳೆ ವಿಗ್ರಹ ಕೂಡ ಇದ್ದಾವೆ ಇಲ್ಲಿ. ಇದು ಒಂದು ನಾಗಪ್ಪಂದು ಕಲ್ಲಿದೆ, ಮೂರ್ತಿ ಇದು ಒಂದು. ಅದಾದ ನಂತರ ನೆಕ್ಸ್ಟು ಅಲ್ಲಿ ಒಂದು ದೇವಿ ವಿಗ್ರಹ ಇದೆ, ಕಾಣಿಸ್ತಿದೆನಾ? ಸೊ ನೋಡಿ, ಇದನ್ನ ನೋಡೋದಕ್ಕೋಸ್ಕರನೇ ಇಲ್ಲಿಗೆ ಬಂದ್ವಿ. ಅದಾದ ನಂತರ ಫಸ್ಟು ಅಲ್ಲಿ ಒಂದು ಹತ್ರ ತ್ರಿಶೂಲ ಇದೆ, ಒಂದತ್ರ ತ್ರಿಶೂಲ ಇದೆ. ಆ ತ್ರಿಶೂಲನ ನೋಡ್ಬಿಟ್ಟು ನಾವಿಲ್ಲಿ ಕೆಳಗೆ ಬಂದ್ವಿ. ತೋರಿಸ್ತೀನಿ ಅದು ಯಾವ ತ್ರಿಶೂಲ ಅಂತ. ಬಟ್ ಯಾವ ಒಂದು ರಿಚುವಲ್ಗೆ ಮಾಡಿದಾರೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಹಾಗಾಗಿ
ನೋಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಇಳಿದು ಬಂದ್ವಿ ಶರಾವತಿ ನದಿ ಹತ್ರ. ನೋಡಿ ನಿಮಗೂ ಕೂಡ ತೋರಿಸ್ತೀನಿ. ಯಾರಿಗಾದ್ರೂ ಗೊತ್ತಿದ್ರೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ನೋಡಿ ಇದೇ ತ್ರಿಶೂಲ. ಸೊ ಇದು ಯಾವ ಪ್ರಪೋಸ್ಗೆ ಇದೆಲ್ಲ ಹಾಕಿದ್ದಾರೆ ಗೊತ್ತಿಲ್ಲ. ಗಂಟೆ ಕೂಡ ಇದೆ. ಇದ್ರಲ್ವಾ ಆ ಥರ ತ್ರಿಶೂಲ ಇದ್ದಿದ್ದಕ್ಕೆ ನಾವಿಲ್ಲಿಗೆ ಕೆಳಗಿನ ತನಕ ಬಂದ್ವಿ. ಸೊ ಇದನ್ನೆಲ್ಲ ನೋಡೋಣ ಅಂತ. ಕಾಣಿಸ್ತಿದೆನಾ? ಮಾಡಬಾರ್ದು ಬಾರ ಪೂಜೆ ಬಾ ಈ ಕಡೆಗೆ. ಹಾಂ ಬಿದ್ದಿದ್ದಾವೆ ಬಾ. ಮತ್ತೆ ಮೇಲ್ಗಡೆ ಹತ್ತಾ ಇದ್ದೀವಿ.